ನಮಸ್ಕಾರ, ನಾನು ನಿಮ್ಮ ಡಿಎಂ ಗೌಡ. ಹಿಂದುತ್ವದ ಪ್ರಯೋಗ ಶಾಲೆಯಲ್ಲಿ ನಿಜಕ್ಕೂ ನಡೆಯುತ್ತಿರುವುದಾದರೂ ಏನು? ನಾರಾಯಣ ಗುರುಗಳ ಪಕ್ಕ ಅನುಯಾಯಿ, ಹಿಂದುತ್ವಕ್ಕೆ ಬೀಜವನ್ನು ಬಿತ್ತಿ ನೀರೆರೆದು ಭಾರತೀಯ ಜನತಾ ಪಕ್ಷವನ್ನು ಕರಾವಳಿಯ ಉದ್ದಗಲಕ್ಕೂ ಬೆಳೆಸಿದಂತಹ ಒಬ್ಬ ವ್ಯಕ್ತಿ ಇವತ್ತು ಬಿಜೆಪಿಗೆ ವಿರುದ್ಧ ರೆಬೆಲ್ ಆಗಿದ್ದಾರೆ. ಅಷ್ಟಕ್ಕೂ ಆ ವ್ಯಕ್ತಿ ಆದ್ರೂ ಯಾರು? ಯಾಕೆ ಅವರು ಬಿಜೆಪಿಯ ವಿರುದ್ಧ ರೆಬೆಲ್ ಆಗಿದ್ದಾರೆ? ಸಂಘ ಪರಿವಾರ, ಬಿಜೆಪಿ ಮತ್ತು RSS ಅನ್ನು ತಮ್ಮ ಕಠಿಣ ಮಾತುಗಳ ಮೂಲಕನೇ ಕರಾವಳಿ ಭಾಗದಲ್ಲಿ ಹೆಣೆಯಲು ಹೊರಟಿರುವ ಬಿಲ್ಲವ ಸಮುದಾಯದ ಆ ನಾಯಕ ಯಾರು? ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ನ ಪ್ರಬಲ ಆಕಾಂಕ್ಷಿಯಾಗಿದ್ದ ಸತ್ಯಜಿತ್ ಸೂರತ್ಕಲ್. ಮಂಗಳೂರು ಮತ್ತು ಕರಾವಳಿ ಭಾಗದಲ್ಲಿ ಬಿಜೆಪಿ ಪಕ್ಷವನ್ನು ಹಿಂದುತ್ವದ ಹೆಸರಿನಲ್ಲಿ ಪ್ರಬಲವಾಗಿ ಕಟ್ಟಿದಂತಹ ಬಿಲ್ಲವ ಸಮುದಾಯದ ನಾಯಕ, ಬ್ರಹ್ಮಶ್ರೀ ನಾರಾಯಣ ಗುರುಗಳ ವಿಚಾರ ವೇದಿಕೆಯ ಅಧ್ಯಕ್ಷರಾಗಿರುವ ಸತ್ಯಜಿತ್ ಸೂರತ್ಕಲ್. ಕರಾವಳಿ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷ ಉಸಿರಾಡಲು ಬಿಲ್ಲವರು ಬೇಕು, ಆದ್ರೆ ಅಧಿಕಾರದ ಸ್ಥಾನಮಾನ ಎನ್ನುವ ವಿಚಾರ ಬಂದ್ರೆ ನಮ್ಮನ್ನು ಕಡೆಗಣಿಸಲಾಗುತ್ತಿದೆ. ಭಾರತೀಯ ಜನತಾ ಪಕ್ಷದಲ್ಲಿ ಲಿಂಗಾಯತರಿಗೆ, ಒಕ್ಕಲಿಗರಿಗೆ, ಬ್ರಾಹ್ಮಣರಿಗೆ ಸಿಕ್ಕುವ ಪ್ರಾತಿನಿಧ್ಯ ನಮಗೆ ಸಿಗುತ್ತಿಲ್ಲ, ಏಕೆಂದ್ರೆ ನಾನು ಶೂದ್ರ ಹೀಗೆಂದು ಬ್ರಹ್ಮಶ್ರೀ ನಾರಾಯಣ ವಿಚಾರ ವೇದಿಕೆಯ ಅಧ್ಯಕ್ಷ ಸತ್ಯಜಿತ್ ಸೂರತ್ಕಲ್ ತಮ್ಮ ನೋವಿನ ನುಡಿಗಳನ್ನು ಹಂಚಿಕೊಂಡಿದ್ದಾರೆ. ದಕ್ಷಿಣ ಕನ್ನಡದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಪದ್ಮರಾಜ್ ರಾಮಯ್ಯ, ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಕೋಟಾ ಶ್ರೀನಿವಾಸ್ ಪೂಜಾರಿ, ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ಈಡಿಗ ಬಿಲ್ಲವ ನಾಮಧಾರಿ ಸೇರಿದಂತೆ 24 ಪಂಗಡದ ಸಮುದಾಯ ಇವರ ಬೆನ್ನಿಗೆ ನಿಲ್ಲಬೇಕೆನ್ನುವ ಕರೆಯನ್ನು ಸಮುದಾಯಕ್ಕೆ ನೀಡಿದ್ದಾರೆ. ರಾಜ್ಯದಲ್ಲಿ ಒಂದು ಕಾಲದಲ್ಲಿ ನಮ್ಮ ಸಮುದಾಯದಿಂದ 4 ರಿಂದ 5 ಜನ ಸಂಸದರಿರುತ್ತಿದ್ದರು, ಆದರೆ ಈಗ ಆ ರೀತಿಯ ವಾತಾವರಣ ಇಲ್ಲ. ಅದೃಷ್ಟವೆಂಬಂತೆ 2 ಪಕ್ಷಗಳಿಂದ 3 ಸಮುದಾಯದ ನಾಯಕರಿಗೆ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುವುದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಯಾವುದೇ ಕಾರಣಕ್ಕೂ ಈ ಅವಕಾಶವನ್ನು ಕೈ ಚೆಲ್ಲಬೇಡಿ ಎಂದು ಸಮುದಾಯದ ಎದುರು ಮನವಿ ಮಾಡಿಕೊಂಡಿದ್ದಾರೆ. ಸಮುದಾಯವು ರಾಜಕೀಯವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಅಭಿವೃದ್ಧಿಯಾಗುತ್ತಿದೆ. ಶ್ರೀ ನಾರಾಯಣ ಗುರು ವಿಚಾರ ವೇದಿಕೆ ವತಿಯಿಂದ ಶಿವಮೊಗ್ಗ, ದಕ್ಷಿಣ ಕನ್ನಡ, ಉಡುಪಿ, ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರಗಳಲ್ಲಿ ಈ 3 ಅಭ್ಯರ್ಥಿಗಳ ಪರವಾಗಿ ನಾವು ಮತಯಾಚನೆ ಮಾಡುತ್ತೇವೆ. ಬಿಲ್ಲವ ಈಡಿಗ ಮತಗಳನ್ನು ಹೊಂದಿರುವ ಶಿವಮೊಗ್ಗ, ದಕ್ಷಿಣ ಕನ್ನಡದಲ್ಲಿ ಬಿಜೆಪಿಗೆ ಬಹುದೊಡ್ಡ ರಾಜಕೀಯ ಹಿನ್ನಡೆಯಾಗಲಿದೆ ಎಂದು ಸತ್ಯಜಿತ್ ಸೂರತ್ಕಲ್ ಅವರು ಹೇಳಿದ್ದಾರೆ. ಕರಾವಳಿ ಭಾಗದಲ್ಲಿ ಹಿಂದುತ್ವದ ಪೋಸ್ಟರ್ ಬಾಯ್ ಎಂದೇ ಕರೆಸಿಕೊಂಡು ಬೇರು ಮಟ್ಟದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಸಂಘಟಿಸಿದಂತಹ ಸತ್ಯಜಿತ್ ಸೂರತ್ಕಲ್ ಅವರಿಗೆ ಬಿಜೆಪಿ ಟಿಕೆಟ್ ನಿರಾಕರಿಸುವ ಮೂಲಕ ಬಹುದೊಡ್ಡ ಅವಮಾನ ಮಾಡಿದೆ. ಬಿಜೆಪಿ ಇಂದು ಭಾರತೀಯ ಜನತಾ ಪಕ್ಷವಾಗಿ ಉಳಿದಿಲ್ಲ, BL ಸಂತೋಷ್ ಪಾರ್ಟಿಯಾಗಿ ಉಳಿದಿದೆ, BS ಯಡಿಯೂರಪ್ಪ ಪಕ್ಷವಾಗಿ ಉಳಿದಿದೆ. ಇದು ಕೇವಲ 2-3 ಕುಟುಂಬಗಳ ಹಿಡಿತಕ್ಕೆ ಸಿಕ್ಕಿರುವ ಭಾರತೀಯ ಜನತಾ ಪಕ್ಷವಾಗಿದೆ. ನೈಜ ಕಾರ್ಯಕರ್ತರು, ಕೇಡರ್ ಬೇಸ್ ಕಾರ್ಯಕರ್ತರ ಪಕ್ಷ ಎನ್ನುವುದು ಕೇವಲ ಉಡಾಪೆಯ ಮಾತು. ನಾನು ಬ್ರಾಹ್ಮಣ, ಲಿಂಗಾಯತ, ಒಕ್ಕಲಿಗ ಇಲ್ಲವೇ ಬಂಟನಾಗಿ ಹುಟ್ಟಿದ್ದರೆ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ನನಗೆ ಭಾರತೀಯ ಜನತಾ ಪಕ್ಷ ಟಿಕೆಟ್ ನೀಡುತ್ತಿತ್ತು. ಆದರೆ ನಾನು ಶೂದ್ರ ಬಿಲ್ಲವನಾಗಿ ಹುಟ್ಟಿರುವುದಕ್ಕೆ ಬಿಜೆಪಿ ನನಗೆ ಟಿಕೆಟ್ ನಿರಾಕರಿಸಿದೆ ಎನ್ನುವ ನೋವಿನ ನುಡಿಯ ಮೂಲಕ ಸಮಾಜದ 3 ಅಭ್ಯರ್ಥಿಗಳಾದ ಕೋಟಾ ಶ್ರೀನಿವಾಸ್ ಪೂಜಾರಿ, ಪದ್ಮರಾಜ್ ರಾಮಯ್ಯ, ಗೀತಾ ಶಿವರಾಜ್ ಕುಮಾರ್ ಪರವಾಗಿ ನಾವೆಲ್ಲ ಈಡಿಗ ಬಿಲ್ಲವ ನಾಮಧಾರಿ ಸೇರಿದಂತೆ 24 ಪಂಗಡಗಳ ಜನರು ಈ 3 ಅಭ್ಯರ್ಥಿಗಳ ಬೆನ್ನಿಗೆ ನಿಲ್ಲುವ ಮೂಲಕ ನಮ್ಮ ಶಕ್ತಿ ಏನು, ನಮ್ಮ ಸಾಮರ್ಥ್ಯವೇನು, ಬ್ರಹ್ಮಶ್ರೀ ನಾರಾಯಣ ಗುರುಗಳ ಆದರ್ಶಗಳನ್ನು ನಾವು ಮುಂದಿನ ಪೀಳಿಗೆಗೆ ಕೊಂಡೊಯ್ಯುತ್ತೇವೆ ಎಂದು ಹಿಂದುತ್ವವಾದಿ, ಕರಾವಳಿ ಭಾಗದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಕಟ್ಟಿ ಬೆಳೆಸಿದಂತಹ ನಾಯಕ ಸತ್ಯಜಿತ್ ಸೂರತ್ಕಲ್ ಅವರು ನೋವಿನ ನುಡಿಗಳನ್ನು ಹೇಳಿದ್ದಾರೆ. ಹಾಗಾದ್ರೆ ಬಿಲ್ಲವ ಈಡಿಗ ನಾಮಧಾರಿ ಸಮುದಾಯ ಸತ್ಯಜಿತ್ ಸೂರತ್ಕಲ್ ಅವರ ಪರವಾಗಿ ಈ 3 ಜನ ಅಭ್ಯರ್ಥಿಗಳ ಗೆಲುವಿಗೆ ನಿರ್ಣಾಯಕ ಪಾತ್ರ ವಹಿಸುತ್ತಾ ಅನ್ನುವುದನ್ನು ಕಾದು ನೋಡಬೇಕಿದೆ.